ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 26ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 27ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಡನ್ನಾಗಿ ಬಂದ ನಕ್ಷತ್ರಗಳನ್ನು ನೋಡಿ ತಡಬಡಾಯಿಸಿದ ಶರದಿ, ಫ್ರೆಂಡ್ ಕಣೆ ಅಂತ ಹೇಳಿದ್ಲು. ಅದ್ಯಾರೇ, ನಂಗೊತ್ತಿಲ್ಲದೆ ಇರೋ ಫ್ರೆಂಡು, ಕೊಡಿಲಿ ಎಂದು ಮೊಬೈಲ್ ಕಿತ್ಕೊಂಡು ಕಾಲರ್ ನೇಮ್ ಕೂಡ ನೋಡದೆ, ಯಾರ್ರೀ ನೀವು, ನಂಗೆ ಗೊತ್ತಿಲ್ಲದೆ ಇರೋ ಶರದಿ ಫ್ರೆಂಡು, ನೀವು ಯಾರೇ ಆಗಿರಲಿ ಅವಳ ಫ್ರೆಂಡ್ ಲಿಸ್ಟಲ್ಲಿ ಫಸ್ಟ್ ಪ್ಲೇಸ್ ಮಾತ್ರ ನಂದೇ, ಅದ್ರ ಮೇಲೆ ಕಣ್ಣಾಕ್ಬೇಡಿ ಆಯಿತಾ ಅಂತ ಹೇಳಿದ್ಲು. ಆ ಕಡೆಯಿಂದ ಉತ್ತರವೇನೂ ಬರದೆ ಉಸಿರು ಬಿಗಿ ಹಿಡಿದಂತೆ ಅನಿಸಿ ಯಾರಿರಬಹುದೆಂದು ಹೆಸರು ನೋಡಲು ಹೋದ ನಕ್ಷತ್ರಳ ಕೈಯಿಂದ ಮೊಬೈಲ್ ಕಿತ್ಕೊಂಡ ಶರದಿ, ಬಾರೇ ಹೋಗೋಣ ಅಂತ ಅಂದ್ಲು. ಅದ್ಯಾರೇ, ಹೆಸರು ನೋಡೋಕ್ಕೂ ಬಿಡಲ್ಲ, ಏನೋಪ್ಪ ಅರ್ಥನೇ ಆಗಲ್ಲ ನೀನು, ಬಾ ಹೋಗೋಣ ಅಂತೂ ನಕ್ಷತ್ರ. ಸದ್ಯ ವಾಯ್ಸ್ ಆದರೂ ಕೇಳಿಸಿದ್ಲಲ್ಲ, ಥ್ಯಾಂಕ್ ಗಾಡ್ ಎಂದು ನಿಟ್ಟುಸಿರು ಹೊರಹಾಕಿ ಸತೀನ ಮೀಟ್ ಮಾಡೋಣ ಎನ್ನುತ್ತಾ ಇಂಜಿನಿಯರಿಂಗ್ ಬ್ಲಾಕ್ ಕಡೆಗೆ ಹೆಜ್ಜೆ ಹಾಕಿದ್ದ ನವೀನ್ ಬಂದದ್ದನ್ನು ನೋಡಿ ಕ್ಲಾಸ್ ರೂಮಿನಿಂದ ಸತಿ ಯತಿ ಇಬ್ಬರು ಆಚೆ ಬಂದಿದ್ರು. ಜೊತೆಗೆ ಶ್ರೀಧರ್ ಕೂಡ ಬಂದಿದ್ದ. ಇಂಪಾರ್ಟೆಂಟ್ ಕ್ಲಾಸ್ ಇದೆಯೇನ್ರೋ ಎಂದ ನವೀನ್ಗೆ. ನಿನಗಿಂತ ಇಂಪಾರ್ಟೆಂಟ್ ಏನಿಲ್ಲ ಹೇಳು, ಮುಖ ಊದಿಸಿಕೊಂಡೇ ಹೇಳಿದ ಸತಿ ನವಿಯ ಬಾಡಿದ ಮುಖ ನೋಡಲಾಗದೆ. ಮಗ ಎದ್ದು ಹಗ್ ಮಾಡಿಕೊಂಡು, ಇನ್ನೂ ಕೋಪನೇನೋ ನನ್ನ ಮೇಲೆ ಅನ್ನುತ್ತಾ, ಅವಳಿಲ್ಲ ಅಂತ ಅಂದರೂ ನೀವಾದರೂ ಇದ್ದರೆ ಹೇಗೋ ಇದ್ಬಿಡ್ಬೋದು, ಆದರೆ ನೀವು ಇಲ್ಲದೆ ಇರೋಕ್ಕಾಗಲ್ವೋ, ನನಗೆ ಯಮಸಂಕಟ ಆಗುತ್ತೆ. ಅಕ್ಷರಶಃ ಕುಸಿದಿದ್ದ ನವೀನ್. ಸೋತು ಕುಸಿದು ಬಿದ್ದಾಗ ಆಸರೆಯಾಗುವುದು ಸ್ನೇಹದ ತೋಳೆ ಎಂಬಂತೆ ಗೆಳೆಯರೆಲ್ಲರೂ ನವೀನನನ್ನು ಆಲಿಂಗಿಸಿಕೊಂಡರು. ಸಮಾಧಾನ ಮಾಡ್ಕೊ, ಏನು ವಿಷಯ ಹೇಳು ಅಂತ ಕೇಳಿದರು. ಶರದಿ ಫೋನ್ ಮಾಡಿದ್ಲು ಎನ್ನುತ್ತಾ ಎಲ್ಲವನ್ನು ವಿವರಿಸಿ, ಸಂಡೇ ಕೃಷ್ಣಗಿರಿಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ದೀನಿ, ವಾರದ ಮೇಲಾಯಿತು ಮುಖ ನೋಡಿ, ವಾಯ್ಸ್ ಕೇಳಿ, ಇವತ್ತು ಹೇಗೋ ಯಾರೋ ಅಂದ್ಕೊಂಡು ಮಾತಾಡಿದ್ಲು, ನಾನು ವಾಯ್ಸ್ ಕೇಳಿಸ್ಕೊಂಡು ಸಡನ್ಲಿ ಕಟ್ ಮಾಡಿಬಿಟ್ಟೆ. ಕೃಷ್ಣಗಿರಿ ಎಂಥ ಪ್ಲೇಸ್ ಅಂತ ಎಲ್ರಿಗೂ ಗೊತ್ತು. ನಾನು ಅವಳ ಜೊತೆ ಪರ್ಸ್ನಲ್ ಆಗಿ ಮಾತಾಡೋವರೆಗೂ ಶರದಿ ಮತ್ತು ಸ್ನೇಹ ಜವಾಬ್ದಾರಿ ನಿಮ್ಗಳದು. ನನಗೋಸ್ಕರ ರಿಸ್ಕ್ ತೊಗೊಂಡು ಬರೋದಕ್ಕೆ ಒಪ್ಪಿದ್ದಾಳೆ ಶರದಿ, ಏನೂ ತೊಂದರೆ ಆಗಬಾರ್ದು ಅಂತ ನವೀನ್ ಹೇಳ್ದ. ಅವರಿಬ್ಬರನ್ನೇನೋ ನಾವು ಕೇರ್ ಮಾಡ್ತೀವಿ, ಆದರೆ ನಕ್ಷು ಯತಿ ಅನುಮಾನಿಸಿದ. ಮಗ, ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವೇನೋ ಎಂದ ನವೀನ್. ನಂಬಿಕೆ ಪ್ರಶ್ನೆ ಅಲ್ಲ ಕಣೋ, ಯಾರಾದರೂ ಗೊತ್ತಿರೋರು ನೋಡಿದ್ರೆ ಏನು, ಗೊತ್ತಿರೋರು ಇದ್ದೇ ಇರ್ತಾರೆ. ನೀವು ನಕ್ಷು ಕೃಷ್ಣಗಿರಿಯಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದು ಎಷ್ಟು ಸೇಫು, ಯೋಚನೆ ಮಾಡು. ಸತಿ ಯತಿಯ ಅನುಮಾನದ ಎಳೆಯ ಬಿಡಿಸಿದ. ಸೇಫ್ ಬಗ್ಗೆ ಯೋಚನೆ ಮಾಡೋ ಅಂಥ ಇಲ್ಲೀಗಲ್ ಪ್ಲೇಸ್ ಏನಲ್ಲ ಕಣ್ರೋ, ಔಟ್ ಆಫ್ ಸಿಟಿಯ ಕಪಲ್ಸ್ಗಳ ಫೇವರೆಟ್ ಪ್ಲೇಸ್ ಅಷ್ಟೇ. ನೀವುಗಳು ಯೋಚನೆ ಮಾಡ್ತಿರೋ ಅಂಥ ಸಮಸ್ಯೆಗಳೇನೂ ಇಲ್ಲ ಅಂತ ಶ್ರೀಧರ್ ಎಲ್ಲರ ಅನುಮಾನವನ್ನು ಬಗೆಹರಿಸಿದ್ದ. ಸರಿ ಮಗ, ಡೀಲ್ ಅಂದ ಯತಿ. ಇನ್ನು ಮೊದಲಿನಂತಾಗದ ಸತಿ ಕಡೆ ನೋಡ್ತಾ, ಇನ್ನೂ ಏನೋ ನಿಂದು ಅಂತ ಕೇಳಿದ್ದ. ಪ್ಲ್ಯಾನ್ ಏನೋ ಓಕೆ, ಆದರೆ ಅವಳನ್ನು ಹೇಗೆ ಕನ್ವಿನ್ಸ್ ಮಾಡ್ತೀಯೋ ಸತಿ ಚಿಂತಿತನಾಗಿ ಕೇಳಿದ್ದ. ನವೀನ್ ಉತ್ತರಿಸುವ ಮೊದಲೇ ಶ್ರೀಧರ್, ಅವನು ಹುಡುಗಿ ಅವ್ನು ಹೇಗೋ ಕಾಂಪ್ರಮೈಸ್ ಆಗ್ತಾರೆ, ಬಾರೋ, ಏನು ಇವನು ಅಣ್ಣ ಅಂತ ಎಲ್ಲ ಹೇಳಬೇಕೇನೋ. ನವಿ, ಲವ್ನಲ್ಲಿ ಇದೆಲ್ಲ ಕಾಮನ್ ಮಗ, ಯಾರೂ ಮಾಡದೇ ಇರುವಂಥ ಅಪರಾಧ ನೀನೇನು ಮಾಡಿಲ್ಲ. ಗಾಂಧೀಜಿ ಥರ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಹೊಡೆಯೋ ಆಫರ್ ಇತ್ತು ಅಂತ ಸೋತು ಶರಣಾಗಿರೋ ನಿಶಸ್ತ್ರ ಯೋಧನ ಥರ ಅವಳ ಮುಂದೆ ನಿಂತ್ಕೊಂಡು ಬಿಡು. ಏನು ಅಮ್ಮಮ್ಮ ಅಂದರೆ 2-3 ಹೇಟ್ ಬೀಳ್ಬೋದು, ನೀನು ಹುಡುಗಿ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಂದ್ಕೋತೀನಿ. ಚೂರು ಉಗಿತಾಳೆ, ಉಗಿಸ್ಕೊ. ಒಂದು ಸಾರಿ ಜಗಳದಲ್ಲಿ ಸೋತ್ಬಿಡೋ, ಕುಣಿದಾಡ್ಬಿಡ್ತಾಳೆ. ಅಕಸ್ಮಾತ್ ಚೈಲ್ಡ್ ಏನಾದರೂ ಸೀರಿಯಸ್ ಆಗಿದ್ದು ಹೊಡೆದ್ರೆ ಹೊಡೆಸ್ಕೊಂಡು ಬಿಡೋ. ಏನು ನಿನ್ನ ತಲೆ ಮೇಲೆ ಬಿದ್ದೋಗೋದಕ್ಕೆ ಯಾವ ಕಿರೀಟನೂ ಇಲ್ಲ. ಇವತ್ತು ಹೊಡೆದಿದ್ದ ಕೆನ್ನೆಗೆ ನಾಳೆ ಅವಳೇ ಮುತ್ಕೊಟ್ಟು ಸಮಾಧಾನ ಮಾಡೇ ಮಾಡ್ತಾಳೆ. ಇಲ್ಲ, ಆ ಕೆಲಸ ನೀನೇ ಮಾಡಿಬಿಡು ಅಷ್ಟೇ ಅಂತ ಶ್ರೀಧರ್ ಹೇಳ್ದ. ಅಡ್ಡಬಿದ್ದೆ ಕಣೋ, ಲವ್ ಗುರು ನಿಂಗೆ ನಡೆಯೋ ಮುತ್ತಂತೆ ಅವನನ್ನೇನು ನೀನು ಅಂದ್ಕೊಂಡ್ಯಾ? ಸಿನ್ಸಿಯರಾಗಿ ಲವ್ ಮಾಡ್ತಿದ್ದಾನೆ. ಸತಿ ನಸು ತಲೆ ಕದರಿದ್ದ. ಅಯ್ಯೋ, ಸಿನ್ಸಿಯರಾಗಿ ಲವ್ ಮಾಡ್ತಿದ್ರೆ ಮುತ್ಕೊಡ್ಬಾರ್ದಾ ಅಂತಿದ್ಯಾ? ಮಗ ನವಿ, ನಿಜ ಹೇಳೋ, ನಿನ್ಗೆ ಯಾವತ್ತೂ ಮುತ್ಕೊಡ್ಬೇಕು ಅಂತ ಅನಿಸೇ ಇಲ್ವಾ? ಶ್ರೀಧರ್ ಸವಾಲಾಕಿ ಪ್ರಶ್ನಿಸಿದ್ದ. ಶ್ರೀಧರ್ ಪ್ರಶ್ನೆಯಿಂದ ಸಿಹಿಗನಸಿಗೆ ಜಾರಿದವನಂತೆ, ಹೌದು, ನಾನು ಅವಳಿಗೆ ಇದುವರೆಗೂ 2-3 ಹೂ ಮುತ್ತು ಕೊಟ್ಟಿದ್ದೀನಿ. ಫಸ್ಟ್ ಕೊಟ್ಟಿದ್ದು ಯಾವಾಗ? ನೆನಪಿನಂಗಳಕ್ಕೆ ಜಾರಿ ತನ್ನವಳ ಮುದ್ದು ಮುಖ ನೆನಪು ಮಾಡಿಕೊಂಡು, ಮಿಸ್ ಯು ಲಾಟ್ ಚುಕ್ಕಿ ಅಂತ ಹೇಳ್ಕೊಂಡ. ನವಿ, ಕನಸು ಕಾಣ್ತಿದ್ದೀಯೇನೋ, ಹೇಳೋ, ಕೊಟ್ಟೇ ಇಲ್ವಾ, ಅನ್ಸೇ ಇಲ್ವಾ ಅಂತ ಶ್ರೀಧರ್ ಕೇಳಿದ್ದ. ಕನಸಿನಿಂದ ಎಚ್ಚೆತ್ತವನಂತೆ, 2-3 ಕೊಟ್ಟಿದ್ದೀನಿ ಮಗ ಅಂದವನು ವಾಸ್ತವದ ಅರಿವಾಗಿ ಅಪಾದಮಸ್ತಕವಾಗಿ ನಕ್ಕನು. ಕಳ್ಳ ಇವನು, ಬೆಂಕಿ ಬೆಣ್ಣೆನ ಹೆಚ್ಚು ದಿನ ಒಂದೇ ಕಡೆ ಇಡೋಕ್ಕಾಗಲ್ಲ, ಗೌಡ್ರ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡ ಸತಿ. ನಕ್ಷು, ಸಂಡೇ ಎಲ್ಲಾದರೂ ಒನ್ ಡೇ ಪಿಕ್ನಿಕ್ ಹೋಗಣ್ವಾ? ಸ್ಟಡೀಸಿಂದ ರಿಲ್ಯಾಕ್ಸೇಷನ್ ಬೇಕಿದೆ ಕಣೆ. ಶರದಿಯ ಅಣತಿಯಂತೆ ಸ್ನೇಹ ಪೀಠ್ಗೆ ಹಾಕಿದ್ಲು. ನೀವು ಹೋಗ್ರೆ, ನನಗೆ ಓದ್ಕೊಳ್ಳೋದಿದೆ ಸಣ್ಣಗೆ ನಿರಾಕರಿಸಿದ್ಲು ನಕ್ಷತ್ರ. ಅಲ್ವೇ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಿರೋದು,
ತಾನೇ, ನಿನಗೇನು ಸಪ್ರೇಟ್ ಓದೋದಿರುತ್ತೆ, ನವಿರಾಗಿ ಆರೋಪಿಸಿದಳು ಶರದಿ. ನಕ್ಷು, ಈ ಥರ ಬರೀ ಪುಸ್ತಕದ ಹುಳ ಆ ಥರ ಆಗಬೇಡ. ಆ ರೇಷ್ಮಾ ಥರ ನಿಂಗೆ ಸೂಟ್ ಆಗಲ್ಲ. ನೀನೇನಿದ್ರೂ ಮಲ್ಟಿ ಟಾಸ್ಕಿಂಗಿಗೆ ಸೂಟ್ ಆಗೋದು ಅಂತ ಹುರಿದುಂಬಿಸಿದ್ಲು ಸ್ನೇಹ. ಎಕ್ಸಾಮ್ಸ್ ಹತ್ರ ಬರ್ತಿದೆ ಕಣ್ರೆ, ನಿರಾಕರಿಸುತ್ತಾ ಹೇಳಿದಳು ನಕ್ಷತ್ರ. ಮನೆ ಕಾಲೇಜು ಬಿಟ್ಟು ಒಂದಂಗುಲ ಕದಲಿದರೂ ಅವನಿಗೆ ಸಿಕ್ಕಿಬೀಳುವೆ ಅನ್ನೋ ಅಳುಕಿನಿಂದಲೋ ಬೇಸರದಿಂದಲೋ ಸಿಗಲೇಬಾರ್ದು ಅನ್ನೋ ಉದ್ದೇಶದಿಂದಲೋ ಉತ್ತರ ಅವಳಿಗೆ ಅರಿವಿಲ್ಲ. ಕಾರಣವೂ ತಿಳಿದಿಲ್ಲ. ಸಿಗಬಾರ್ದು ಅಷ್ಟೇ. ಎಷ್ಟು ದಿನ ಸಿಗದೆ ಇರೋದಕ್ಕೆ ಸಾಧ್ಯ ಅದು ಕೂಡ ಗೊತ್ತಿಲ್ಲ. ನಡೆದಿದ್ದಷ್ಟೇ ದಾರಿ ಸಾಗಲಿ, ಸುಂಕದ ಹಾದಿ. ನಕ್ಷು, ಪ್ಲೀಸ್ ಕಣೆ, ಎಕ್ಸಾಮ್ಸ್ ಮುಗಿದ್ರೆ ಮತ್ತೆ ಎಲ್ಲ ಸಪ್ರೇಟ್ ಆಗೋಗ್ಬಿಡ್ತೀವಿ. ನೆಕ್ಸ್ಟ್ ಯಾರ್ಯಾರು ಯಾವ್ಯಾವ ಕಾಲೇಜಿಗೆ ಹೋಗ್ತೀವೋ ದೂರಾಗುವ ಬೆದರಿಕೆಯ ಅಸ್ತ್ರವನ್ನು ಪ್ರಯೋಗಿಸಿದ್ದಳು ಶರದಿ. ಹೌದಲ್ವಾ, ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಗ್ದೇ ಹೋಯ್ತು PU ಲೈಫ್ ಎಂದು ಯೋಚಿಸುತ್ತಾ, ಸರಿ ಯಾರ್ಯಾರು ಹೋಗೋದು ಅಂತ ನಕ್ಷತ್ರ ಕೇಳಿದ್ಲು. ನಾನು, ನೀನು, ಸ್ನೇಹ ಅಷ್ಟೇ ಅಂತ ಅಂದಳು ಶರದಿ ಉತ್ಸಾಹದಿಂದ. ಒಪ್ಕೊಂಡ್ಲಲ್ಲ ಅನ್ನೋ ಖುಷಿ ಅವಳಿಗೆ. ನಾವು 3 ಜನನಾ ಅನುಮಾನಿಸುತ್ತಾ ಕೇಳಿದ್ದಳು ನಕ್ಷತ್ರ. ನಿಂದೇನು ಕಿತಾಪತಿ ಇಲ್ಲ ತಾನೇ ಅಂತ ಕೂಡ ಕೇಳಿದ್ಲು. ಇಲ್ವೇ ಮಾರಾಯ್ತಿ, ಪ್ಲ್ಯಾನ್ ನಂದು ಅಂತ ಸ್ನೇಹ ಹೇಳಿದ್ಲು. ಏನಾದರೂ ಕಿತಾಪತಿ ಇರಬೇಕು ನಿಂದು, ಅವಾಗಿದೆ ನಿನಗೆ ಎಂದು ಮೊದಲೇ ವಾರ್ನಿಂಗ್ ಮಾಡಿ ಒಪ್ಪಿಗೆ ಕೊಟ್ಟಿದ್ಲು ನಕ್ಷತ್ರ. ಏನಾದರೂ ಮಾಡ್ಕೊಳ್ಳೆ, ಸದ್ಯ ಒಪ್ಕೊಂಡಿಯಲ್ಲ ಅಂದ್ಕೊಂಡ್ಲು ಮನದಲ್ಲಿ ಶರದಿ. ಅದೇ ಖುಷಿನಲ್ಲಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗೋಣವಾ ಅಂತ ಕೇಳಿದ್ಲು. ಹಾಂ, ಓಕೆ ಆಗಬಹುದು ಎಂದಳು ನಕ್ಷತ್ರ. ಸ್ನೇಹ ಇಬ್ಬರು ಹಾಗಾದರೆ ವೈಟ್ ಸಲ್ವಾರ್ ಹಾಕ್ಕೊಂಡು ಹೋಗೋಣ ಆಯಿತಾ ಎಂದು ಶರದಿಯೇ ಸೂಚಿಸಿದ್ಲು. ಅದು ಸರಿ, ಎಲ್ಲಿಗೆ ಹೋಗೋದು? ಸ್ನೇಹ ಪ್ಲ್ಯಾನ್ ಮಾಡ್ತಾಳೆ ಬಿಡೆ. ಶರದಿ ಎಲ್ಲವನ್ನು ಸ್ನೇಹಳ ಹೆಗಲಿಗಾಕಿ ನವೀನನಿಗೆ ವಿಷಯ ತಿಳಿಸಿದ್ಲು. ವಿಷಯ ತಿಳಿದ ನವೀನ್ ಕಳೆದ ವರ್ಷ ಮೊದಲ ಬಾರಿ ಕಾಲೇಜ್ನಲ್ಲಿ ಮೀಟ್ ಮಾಡೋ ದಿನ ಅದೆಷ್ಟು ಉತ್ಸುಕನಾಗಿ ಕಾತರದಿಂದ ಕಾಯ್ತಾ ಇದ್ನೋ ಅಷ್ಟೇ ಉತ್ಸುಕನಾಗಿದ್ದ. ಮೊದಲ ಮಳೆಗಾಗಿ ಬಾಯಿ ತೆರೆದು ನಿಂತ ಇಳೆಯಂತೆ ವಾರ ಅನ್ನೋದು ಸಂವತ್ಸರಗಳಂತೆ ಅನ್ನಿಸ್ತಾ ಇತ್ತು ಅವನಿಗೆ. ಬಹುಶಃ ಇಂಥದ್ದೊಂದು ವಿರಸ ಬೇಕಿತ್ತೇನೋ ಪ್ರೀತಿಯ ಬುನಾದಿ ಮತ್ತಷ್ಟು ಭದ್ರವಾಗಲು. ಭಾನುವಾರ ಬಂದೇ ಬಿಡ್ತು. ಅದ್ಯಾಕೋ ನಕ್ಷತ್ರಳಿಗೆ ನವೀನ್ ಪದೇ ಪದೇ ತುಂಬ ನೆನಪಾಗ್ತಾ ಇದ್ದ. ಭೇಟಿಯ ಮುನ್ಸೂಚನೆ ಅನ್ನೋ ಹಾಗೆ ನಾನೇ ಕಣ್ಣಿಗೆ ಕಾಣಿಸ್ಕೊಳ್ದೆ ದೂರ ಇಟ್ಟಿದ್ದೀನಲ್ಲ. ದೈಹಿಕವಾಗಿ ಅಷ್ಟೇ, ಮಾನಸಿಕವಾಗಿ ಅವನದೇ ಸಾಮ್ರಾಜ್ಯ, ಅವನದೇ ದರ್ಬಾರು. ಅವನದೇ ಸಾಮ್ರಾಜ್ಯದಲ್ಲಿ ಅವನ ಕಣ್ತಪ್ಪಿಸಿ ಇರೋದು ವ್ಯರ್ಥ ಅನ್ಸತ್ತೆ. ಗೂಢಾಚಾರರನ್ನು ಬಿಟ್ಟಿದ್ದಾನಲ್ಲ, ಹೃದಯದ ಹೆಬ್ಬಾಗಿಲಿಗೆ ತಾನೇ ಖುದ್ದು ಕಾವಲು ನಿಂತಿರುವವನಲ್ಲ ಕಳ್ಳದೊರೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಂದುಕೊಳ್ಳುತ್ತಲೇ ಕೃಷ್ಣಗಿರಿ ಸಮೀಪದ ಬಸ್ ಸ್ಟಾಪ್ ತಲುಪಿದ್ದರು ಗೆಳತಿಯರು. ಮೊದಲೇ ಮಾತಾಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ಹಾಗೆ. ಇದೇನ್ರೆ ಎಲ್ಲರೂ ವೈಟ್ ಸಲ್ವಾರ್ ಹಾಕ್ಕೊಂಡು ಬರೋಣ ಅಂತ ಹೇಳಿ ನೀವು ಬೇರೆ ಬೇರೆ ಹಾಕ್ಕೊಂಡು ಬಂದಿದ್ದೀರಾ? ನಕ್ಷು, ಅಮ್ಮ ಲೆಗ್ಗಿಂಗ್ ವಾಶ್ ಹಾಕಿದ್ರು ಕಣೆ. ಸ್ನೇಹ ಡ್ರೆಸ್ನ ಅವಳು ತಂಗಿ ಹಾಕ್ಕೊಂಡು ಹೋಗಿದ್ಲಂತೆ. ರೆಡಿಮೇಡ್ ಸುಳ್ಳು ಯಾವುದೂ ಇಲ್ಲದೆ ಅಡೆತಡೆ ಇಲ್ಲದೆ ಬಂದಿತ್ತು ಶರದಿಯಿಂದ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ 2 ಮಿನಿಟ್ಸ್ನಲ್ಲಿ ಮ್ಯಾಗಿ ಮಾಡೋದು ನೇಮ್ ಸಿಗುತ್ತೋ ಇಲ್ವೋ, ಆದರೆ ಆನ್ ಸ್ಪಾಟ್ ಸತ್ಯದ ತಲೆ ಮೇಲೆ ಸುತ್ತಿಗೆ ತಗೊಂಡು ಹೊಡೆದ ಹಾಗೆ ಸುಳ್ಳು ಹೇಳೋರು ಅಂತ ಸರ್ಚ್ ಮಾಡಿದ್ರೆ ನಿನ್ನ ಹೆಸರೇ ಬರುತ್ತೆ. ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ ಅಂತ ನಕ್ಷತ್ರ ಹೇಳಿದ್ಲು. ಬಾರೆ, ಕೌಂಟರ್ ಡೈಲಾಗ್ ಹೊಡೆಯೋದ್ರಲ್ಲಿ ನೀನು ಪಂಡ್ರು ಅಂತ ನನಗೆ ಗೊತ್ತು ಎನ್ನುತ್ತಾ ಬೆಟ್ಟದ ತಪ್ಪಲು ತಲುಪಿದ್ರು. ಹುಮ್ಮಸ್ಸಿನಲ್ಲಿ ಯಾರು ಮೊದಲು 50 ಮೆಟ್ಟಿಲುಗಳನ್ನು ಹತ್ತುತ್ತಾರೋ ನೋಡೋಣ ಎಂದು ಪಂಥ ಕಟ್ಟಿ ದಡದಡನೆ ಮೆಟ್ಟಿಲು ಹತ್ತೋದಕ್ಕೆ ಶುರು ಮಾಡಿದ್ರು ಸ್ನೇಹ ಮತ್ತು ನಕ್ಷತ್ರ. ಶರದಿ, ಬೇಡ ಕಣ್ರೆ, ನಿಧಾನವಾಗಿ ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಕೇಳದೆ ದಡದಡನೆ ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ಶುರು ಮಾಡಿದರು. ಮೆಟ್ಟಿಲತ್ತುವ ರಭಸದಲ್ಲಿ ನಕ್ಷತ್ರಳಿಗೆ ತನ್ನ ಹಿಂದೆ ಯಾರೋ ತನ್ನದೇ ಸ್ಪೀಡ್ನಲ್ಲಿ ಬೆಟ್ಟ ಹತ್ತುತ್ತಿದ್ದಾರೆ ಅಂತ ಅನಿಸಿದ್ರೂ ಸ್ನೇಹಾಳೆ ಸಮೀಪಿಸುತ್ತಿರಬಹುದು ಅಂತ ಅಂದ್ಕೊಂಡು ಹಿಂದಿರುಗಿ ನೋಡದೆ ಗುರಿ ಮುಟ್ಟೋದಕ್ಕೆ ಓಡ್ತಾ ಇದ್ಲು. ಓಡುವ ರಭಸದಲ್ಲಿ ಮೆಟ್ಟಿಲಿಗೆ ಎಡವಿಕೊಂಡು ಇನ್ನೇನು ಮುಗ್ಗರಿಸಿ ಬೀಳುವಂತಾಗಿ ಪಪ್ಪಾ ಎಂದು ಜೋರಾಗಿ ಕಿರುಚಿದ್ದಳು ಬೀಳುವ ಭಯಕ್ಕೆ. ಹಿಂದೆಯೇ ಓಡಿ ಬರುತ್ತಿದ್ದ ದೈತ್ಯ ಅಲೆಯಂಥ ಆಕೃತಿ ಮತ್ತಷ್ಟು ರಭಸವಾಗಿ ಓಡಿ ಬಂದು ಅನಾಮತ್ತಾಗಿ ತನ್ನ ವಿಶಾಲವಾದ ಬಾಹುಗಳಲ್ಲಿ ಎತ್ತಿಕೊಂಡು ಮೇಲಕ್ಕೊಮ್ಮೆ ಎಸೆದು ಮತ್ತೆ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವ ಅಲೆಗಳಂತೆ ಬೀಳುತ್ತಿದ್ದ ನಕ್ಷತ್ರಗಳನ್ನು ಹಿಡಿದುಕೊಂಡ ರಭಸದಲ್ಲಿ ಮೇಲಕ್ಕೆ ನೆಗೆದು ಮತ್ತೆ ಆತನ ತೆಕ್ಕೆಯಲ್ಲಿ ಬಿದ್ದಳು. ಭಯದಿಂದ ನಡುಗುತ್ತಾ ಕಣ್ಣು ಮುಚ್ಚಿದ ನಕ್ಷತ್ರ ಬೀಳಬಾರದೆನ್ನುವ ಭಯದಿಂದ ಮತ್ತಷ್ಟು ಆತನ ಕೊರಳಿಗೆ ತನ್ನ ಕೈಗಳನ್ನು ಸುತ್ತಿದ್ದಳು. ಕೊರಳ ಇಳಿಜಾರಿನಲ್ಲಿ ಲಾಸ್ಯವಾಡುತ್ತಿದ್ದ ಅವನ ಎದುರಿಸಿರು, ಹಿತವಾಗಿ ಚುಚ್ಚುತ್ತಿದ್ದ ಕುಡಿ ಮೀಸೆ, ಅದಾವುದರ ಪರಿವೇ ಇಲ್ಲದೆ ಭಯಗ್ರಸ್ತಳಾಗಿದ್ದ ನಕ್ಷತ್ರಳನ್ನು ನೋಡುತ್ತಾ ನಿಂತು ಬಿಟ್ಟಿದ್ದ. ಇಳಿಸಿದರೆ ಮತ್ತೆಲ್ಲಿ ಕಣ್ಮರೆಯಾಗುವಳೋ ಎಂಬ ಭಯದಿಂದ ಇದ್ದು ಬಿಡು ಹೀಗೆ ನನ್ನ ತೆಕ್ಕೆಯಲ್ಲಿ ಉಸಿರು ಕೊನೆಯಾಗುವವರೆಗೂ, ಆಗಲಿ ನಿನ್ನ ಅರೆಕ್ಷಣ ಇರಲಾರೆ ಎನ್ನುತ್ತಾ. ಏನೂ ಆಗಿಲ್ಲ ತಾನೇ, ಬಿದ್ಲಾ ಎನ್ನುತ್ತಾ ಗಾಬರಿಯಿಂದ ಎಲ್ಲರೂ ಓಡ್ಬಂದಿದ್ರು. ಭಯ ಗಾಬರಿಯಿಂದ ಕಣ್ಮುಚ್ಚಿದ್ದ ನಕ್ಷತ್ರ ಸದ್ದಿಗೆ ಎಚ್ಚರವಾದಂತೆ ಕಣ್ಬಿಟ್ಟು ನೋಡಿದ್ಲು. ಸುತ್ತ ಶರದಿ, ಸ್ನೇಹ, ಸತೀಶ್, ಯತೀಶ್ ಎಲ್ಲರೂ ಸದ್ಯ ಏನೂ ಅನಾಹುತ ಆಗಿಲ್ವಲ್ಲ ಅಂತ ನಿಟ್ಟುಸಿರು ಬಿಡ್ತಾ ನಿಂತಿದ್ರು.
ಸುತ್ತ ಎಲ್ಲರೂ ಇದ್ದಾರೆ ಅಂತಂದರೆ ನನ್ನ ಎತ್ಕೊಂಡಿರೋದು ಯಾರು ಎನ್ನುತ್ತಾ ಕೊರಳ ಹಿಡಿತ ಸಡಿಲಗೊಳಿಸಿ ನೋಡಿದ್ಲು. ಒಂದು ವಾರಕ್ಕೆ ತೀರಾ ಇಳಿದು ಹೋದವನಂತೆ ಬಾಡಿದ ಮುಖ ಹೊತ್ತು ನಿಂತಿದ್ದ ನವೀನ್. ಇಳಿಸೋ ಎಂದು ಕೊಸರಾಡಿ ತೋಳ್ತೆಕೆಯಿಂದ ಇಳಿದು ಸೋತವಳಂತೆ ಮೆಟ್ಟಿಲುಗಳ ಮೇಲೆ ಮುಖ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಲು. ಸೃಷ್ಟಿಯ ಮೊದಲ ಕಾವ್ಯ ಬರೆದ ಕೃಷ್ಣನ ಹೆಸರಿಗೆ ತಕ್ಕಂತೆ ಕೃಷ್ಣಗಿರಿ ಹದಿಹರೆಯದ ಪ್ರೇಮಿಗಳಿಗೆ, ಸ್ನೇಹಿತರಿಗೆ ಫೇವ್ರೆಟ್ ಪ್ಲೇಸ್. ಹೆಚ್ಚೇನು ಎತ್ತರವಿಲ್ಲದ ಸುಮಾರು 250 ಮೆಟ್ಟಿಲುಗಳಿದ್ದ ಸಣ್ಣ ಬೆಟ್ಟ. ರುಕ್ಮಿಣಿ ಜೊತೆಗೆ ವಿರಾಜಮಾನವಾಗಿ ಕುಳಿತ ಭಂಗಿಯಲ್ಲಿದ್ದ ಕೃಷ್ಣನ ಪೂಜೆಗೆ ಅಂತಾನೆ ಬೆಟ್ಟದ ಮೇಲೊಂದು ಸದಾ ಜಿನುಗುವ ಪುಷ್ಕರಣಿ. ಶಿಲಾಯುಗದ ಕೆತ್ತನೆಗಳಂಥ ಮೆಟ್ಟಿಲುಗಳು, ಮಧ್ಯೆ ಮಧ್ಯೆ ದಣಿವಾರಿಸಿಕೊಳ್ಳಲು ಮಂಟಪಗಳು, ಮರಗಳ ಜೊತೆಗೆ ಹಾಸಿಕೊಂಡಿದ್ದ ವಿಶಾಲವಾದ ಬಂಡೆಗಳು. ಹುಲುಮಾನವ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡುವಂತೆ ಬಂಡೆಗಳ ನಡುವೆಯೇ ತೇಗ, ಸಾಗವಾನಿ, ಹೊನ್ನೆ, ಬೀಟೆಯಂಥ ಮರಗಳಿಂದಲೇ ಇಡೀ ಬೆಟ್ಟವನ್ನು ಆವರಿಸಿಕೊಂಡಿದ್ದ ವೃಕ್ಷ ಸಂಪತ್ತು. ಬಿಕ್ಕಳಿಸುತ್ತಾ ಅಳುವ ಸದ್ದಿನ ಹೊರತು ನೀರವ ಮೌನ. ನಕ್ಷು, ಅಳೋದು ನಿಲ್ಲಿಸು, ಸಮಾಧಾನ ಮಾಡ್ಕೋ ಎನ್ನುತ್ತಾ ಸಮೀಪ ಬಂದು ಹೆಗಲು ಬಳಸಿ ಸಮಾಧಾನಿಸಲು ಪ್ರಯತ್ನಿಸಿದ ಸತಿ. ಮಾತಿಗೂ ಕಿವಿ ಕೊಡದೆ ಅಳುತ್ತಲೇ ಇದ್ದಳು. ಮನದ ಕಾರ್ಮೋಡವೆಲ್ಲ ಕರಗಿ ನೀರಾದಂತೆ. ಚುಕ್ಕಿ, ಪ್ಲೀಸ್ ಅಳ್ಬೇಡ ಎನ್ನುತ್ತಾ ನಕ್ಷತ್ರಳ ಮುಂದೆ ಮಂಡಿಯೂರಿ ಮುಖ ಮುಚ್ಚಿದ ಕೈಗಳನ್ನು ಬಿಡಿಸಲು ಪ್ರಯತ್ನಿಸಿದ್ದ ನವೀನ್. ಕರೆಂಟ್ ಶಾಕ್ ಹೊಡೆದಂತೆ ಬೆಚ್ಚಿ ದೂರ ಸರಿಯುತ್ತಾ, ಡೋಂಟ್ ಟಚ್ ಮೀ, ಅವನನ್ನು ದೂರ ಹೋಗೋದಿಕ್ಕೆ ಹೇಳಿ, ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳಿ ಅಂತ ಕಿರುಚಿ ಹೇಳಿದ್ಲು. ಯಾರೆಷ್ಟೇ ಹೇಳಿದ್ರೂ ಕೇಳದೆ ಹಠ ಬಿಡದವನಂತೆ ಬಲವಂತವಾಗಿ ಮುಖ ಮುಚ್ಚಿದ್ದ ಕೈಗಳನ್ನು ಬಿಡಿಸಿ ಬೊಗಸೆಯಲ್ಲಿ ಮುಖವಿಡಿದುಕೊಂಡು, ಹೇಳು ಈಗ, ಯಾಕಿರಬಾರ್ದು ಕಣ್ಮುಂದೆ ಎಂದ ಶಾಂತಚಿತ್ತವಾಗಿ. ವಾರದ ವಿರಹ ಬದಲಾವಣೆಗಳನ್ನು ಮಾಡಿತ್ತು ನವೀನನಲ್ಲಿ. ಇನ್ನೂ ನಮಗಿಲ್ಲಿ ಕೆಲಸ ಇಲ್ಲ ಎನ್ನೋ ಹಾಗೆ ಎಲ್ಲರೂ ಸನ್ನೆ ಮಾಡಿಕೊಂಡು ಮುಂದೆ ನಡೆದುಬಿಟ್ರು. ಸತಿ ಮಾತ್ರ ನವೀನನ ಹೆಗಲ ಮೇಲೆ ಕೈ ಇಟ್ಟು ಹುಷಾರು ಅಂತ ಹೇಳಿ ಮುಂದೆ ಹೋಗಿದ್ದ. ಎಲ್ಲರೂ ಮುಂದೆ ಹೋದ್ಮೇಲೆ, ಈಗ ಹೇಳು, ಯಾಕೆ ಕಣ್ಮುಂದೆ ಇರಬಾರ್ದು? ಎಷ್ಟು ದಿನ ಹೀಗೆ ಇರ್ತೀಯಾ? ನನ್ನಿಂದ ತಪ್ಪಾಗಿದೆ ಚುಕ್ಕಿ, ಒಪ್ಕೋತೀನಿ. ಆದರೆ ಒಂದು ಸಾರಿ ಆ ತಪ್ಪಿನ ಹಿಂದಿರೋ ಕಾರಣದ ಬಗ್ಗೆ ಯೋಚನೆ ಮಾಡು. ದುಡುಕಿದೆ ನಾನು, ಅರ್ಥ ಆಗಿದೆ ಈ ಒಂದು ವಾರದಲ್ಲಿ. ನನ್ನ ತಪ್ಪಿಗೆ ಅದೆಷ್ಟು ಸರ್ತಿ ಪಶ್ಚಾತ್ತಾಪ ಪಟ್ಟಿದ್ದೀನೋ ನನಗೇ ಗೊತ್ತಿಲ್ಲ. ಬೇಕಾದರೆ ಅದೇ ಪ್ಲೇಸ್ನಲ್ಲಿ ನೀನು ಹೊಡೆದು ಸಮಾಧಾನ ಮಾಡ್ಕೊ. ಆದರೆ ಈ ಥರ ಕಣ್ಮರೆ ಆಗಿ ಇರಬೇಡ್ವೇ? ಹುಟ್ಟಿದಾಗಿಂದ ನಿಮ್ಮ ಮಾವ ಕಷ್ಟ ಅನ್ನೋದು ಗೊತ್ತಾಗ್ದಂಗೆ ಸಾಕಿದ್ದಾರೆ. ನೀನು ಕಣ್ಮರೆ ಆದರೆ ಭೂಮಿ ಮೇಲೆ ನರಕ ದರ್ಶನ ಆಗೋಗುತ್ತೆ ಕಣೆ. ನೀನೊಬ್ಬಳೇ ಶಿಕ್ಷೆ ಕೊಟ್ಟಿಲ್ಲ, ಸತಿ, ಅಪ್ಪ ಎಲ್ಲರೂ ಕೊಟ್ಟಿದ್ದಾರೆ. ಯಾರೂ ಸರಿಯಾಗಿ ಮಾತಾಡ್ತಾ ಇಲ್ಲ. ನೀವುಗಳೇ ಯಾರೂ ಮಾತಾಡಲಿಲ್ಲ ಅಂದಮೇಲೆ ನಾನು ಇದ್ದೇನೋ ಪ್ರಯೋಜನ ಹೇಳು? ಪ್ಲೀಸ್ ಕ್ಷಮಿಸಿಬಿಡೆ ಚುಕ್ಕಿ, ಒಂದೇ ಒಂದು ಸಾರಿ. ಅಲ್ವೇ, ನಾನು ಲವ್ ಮಾಡ್ತಿರೋ ಹುಡುಗಿನ ನೋಡೋಕ್ಕೆ ಮತ್ತಾರೋ ಬಂದಿದ್ದಾನೆ ಅಂದರೆ ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳು? ಸುಮ್ಮನೆ ಟೈಮ್ ಪಾಸಿಗೆಲ್ಲ ಲವ್ ಮಾಡ್ತಿರೋದು. ಈ ಮೌನ ಎಲ್ಲಿವರೆಗೆ? ಬಾ ಮೌನದಿಂದ ಹೊರಗೆ. ಬಾನು ಮೌನವಾದರೆ ಉಳಿವುಂಟೆ ಇಳೆಗೆ. ತಪ್ಪಿನ ಅರಿವಾಗಿದೆ ನನಗೆ, ಬೇಸರ ಮೂಡಿದೆ ಎನ್ನ ಮೇಲೆಯೇ ಎನಗೆ. ಮೌನ ಮುರಿದು ಬೀರಬಾರದೆ ಕಿರುನಗೆ, ಓ ನನ್ನ ಒಲವೇ. ಮನ್ನಿಸಿಬಿಡು ನನ್ನೆಲ್ಲ ಪ್ರಮಾದಗಳ, ಏನೂ ಅರಿಯದ ಮುಗ್ಧ ಅಮಾಯಕನ. ಏರುಪೇರುಗಳ ಹಾದಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಚಲಿಸೋಣ. ಏಟಿಗೆ ಎದುರೇಟಾದರೂ ಕೊಡು, ಏಟಿಗೆ ಮುಲಾಮಾಗಿ ಮುತ್ತಾದರೂ ಪಡೆದುಕೊಂಡು ಬಿಡು. ಎರಡಕ್ಕೂ ಸಿದ್ಧನಾಗಿ ದೇಹಿ ಎಂದು ನಿಂತಿರುವೆ ನಿನ್ನೆದರು. ಕೋಪ ಬಿಡು, ನಗುವ ವರ ಕೊಡು, ಮಾತಾಡು ಮಂದಾರವೇ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.